ಹಾಂ, ವಿದ್ಯಾರ್ಥಿಗಳಿಗೆ ಲೆಕ್ಕ ಮಾಡ್ರಿ. ಇದನ್ನು ಬಹಳ ಸರಳ ರೀತಿ ಒಳಗೆ ನಾ ತೋರಿಸ್ತೇನೆ. ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಈ ಪ್ರಶ್ನೆಗಳನ್ನು ಹೆಂಗೆ ಅರ್ಥ ಮಾಡ್ಕೋ. ಒಂದು ಜಿಲ್ಲೆಯ ಜನಸಂಖ್ಯೆ 20 ಲಕ್ಷ ಆಗಿದೆ. ಒಂದು ವರ್ಷದಲ್ಲಿ ಅದು 1.1ರಷ್ಟು ಅಧಿಕವಾದರೆ ಒಂದು ವರ್ಷದ ನಂತರ ಅದರ ಜನಸಂಖ್ಯೆ ಎಷ್ಟು? ಇದು ಶೇಕಡ. ಈಗ ನಾವು ಇದನ್ನ ಒಟ್ಟು ಜನಸಂಖ್ಯೆ ಎಷ್ಟದ ಮೊದಲು ತಿಳ್ಕೊರಿ. ಒಟ್ಟು ಜನಸಂಖ್ಯೆ ಬರೋಬರಿ ಒಟ್ಟು ಜನಸಂಖ್ಯೆ ಬರೋಬರಿ 20 ಲಕ್ಷ. 20 ಲಕ್ಷ ಅಂದ್ರೆ ನೀವು ಭಾಳ ಸರಳ ಇದೆ ತಿಳ್ಕೊಳ್ಳೋದು. ಪ್ರಮಾಣ ಶೇಕಡ ಪ್ರಮಾಣ ಬರೋಬರಿ ಹೆಚ್ಚಳ ಬರೋಬರಿ 1.1 ಶೇಕಡ. ಅಂದ್ರೆ ಜನಸಂಖ್ಯೆ ಏನು? ಒಂದು ವರ್ಷದ ಜನಸಂಖ್ಯೆ ಬರೋಬ್ಬರಿ ಎಷ್ಟು? ಒಂದು ವರ್ಷದ ಜನಸಂಖ್ಯೆ ಎಷ್ಟು? ಒಂದು ವರ್ಷದ ನಂತರದ ಜನಸಂಖ್ಯೆ ಅಷ್ಟೇ, ಮತ್ತೆ ಫರ್ಕ್ ಆಗ್ತದೆ. ಒಂದು ವರ್ಷದ ನಂತರದ ಜನಸಂಖ್ಯೆ ಬರೋಬ್ಬರಿ ಎಷ್ಟು? ಈಗ ಇದು ಲಕ್ಷದಾಗದ ಅಂದ್ರೆ ಈ 100 ಏನದಲ್ಲ, ಜನಸಂಖ್ಯೆ 100 ಲಕ್ಷ ಅಂತ ತಿಳ್ಕೊಂಡ್ಬಿಡ್ಬೋದು. ಭಾಳ ಸರಳ. ಜನಸಂಖ್ಯೆ 100 ಲಕ್ಷ ಮ್ಯಾಲೆ ಲಕ್ಷದಾಗದ ನೋಡ್ರಿ 100 ಲಕ್ಷ ಆಗಿರಲಿ. ಹೆಚ್ಚಳ ಬರೋಬರಿ 1.1 ಶೇಕಡ. ಇದನ್ನ ಶೇಕಡ ಅಂದ್ರೆ ಶೇಕಡ ಹೆಚ್ಚಳ ಬರೋಬರಿ 100 ಲಕ್ಷ 0 ಪ್ಲಸ್ 1.1 ಬರೋಬ್ಬರಿ 101.1 ಲಕ್ಷ. 101.1 ಲಕ್ಷ ಅಂತ ತಿಳ್ಕೋಬೇಕು. ಯಾಕನ್ನೋದು ಹೇಳ್ತೇನೆ ನಾನು. ಈ ಜನಸಂಖ್ಯೆ ಎದುರಾಗದ ಇದು ಲಕ್ಷದಾಗ ಕೊಟ್ಟಾನ. ನೀವು ಶೇಕಡ 100 ಲಕ್ಷ ಜನಸಂಖ್ಯೆ ಅಂತ ತಿಳ್ಕೊರಿ. ಒಂದು ವರ್ಷದ ಜನಸಂಖ್ಯೆ ಅಷ್ಟು. ಜನಸಂಖ್ಯೆ 100 ಲಕ್ಷ ಎಂದು ಆಗಿರಲಿ. ಯಾಕೆ ಇದು ಲಕ್ಷದಾಗದ 100 ಲಕ್ಷ ಆಗಿರಲಿ. ಹೆಚ್ಚಳ ಬರೋಬರಿ 1.1 ಲಕ್ಷ ಹೆಚ್ಚಾದಂಗೆ ಅದು 1.1 ಲಕ್ಷ ಹೆಚ್ಚಾಗ್ತದ. ಶೇಕಡ ಹೆಚ್ಚಳ 100.0 ಪ್ಲಸ್ 1.1 ಬರೋಬರಿ 101.1. ನೋಡ್ರಿ, ಜನಸಂಖ್ಯೆ ತಕ್ಕೊಳ್ಳಿ. 100 ಲಕ್ಷ ಜನಸಂಖ್ಯೆ ಇದ್ದಾಗ ಜನಸಂಖ್ಯೆ ಇದ್ದಾಗ 101.1 ಲಕ್ಷ. ಮುಂದಿನ ವರ್ಷದ ಜನಸಂಖ್ಯೆ 101.1 ಲಕ್ಷ. 20 ಲಕ್ಷ ಜನಸಂಖ್ಯೆ ಇದ್ದಾಗ ಬರೋಬ್ಬರಿ ಎಷ್ಟಿರ್ತದ? ನೋಡಿ, 20 ಒಳ್ಳೆ 101.1 ಸರಾಸರಿ 100 ಲಕ್ಷ ಸ್ಥಾನ ಬೆಲೆ 10. ಇದರದ್ದು 10 ಕೊಡಬೇಕು ನೀವು. ಈಗ ಎಷ್ಟು ಸರಳದ ಅಂತಂದ್ರೆ ಇದು ಈ 0 ತೆಗೆದ್ಬಿಡ್ರಿ, ಈ 0 ತೆಗೆದ್ಬಿಡ್ರಿ, ಗುಣಾಕಾರ ಮಾಡಿಬಿಡ್ರಿ. 2 1 2,
2 ಒಂದಲೇ 2, 2 ಪೂಜಿ ಪೂಜಿ, 2 ಒಂದಲೇ 2 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 20.22 ಲಕ್ಷ. ಆನ್ಸರ್ ಉತ್ತರ ಬರೋಬ್ಬರಿ 20.22 ಲಕ್ಷ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ 20.22 ಲಕ್ಷಗಳು. ಸರಳ ತಿಳ್ಕೊಂಡು ಬಿಡ್ಬೇಕು ಲೆಕ್ಕ. ಉತ್ತರ ಸಂಖ್ಯೆ ಡಿ. ನೋಡಿ ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ ನೋಡ್ರಿ. ಇಲ್ಲೇ ಜನಸಂಖ್ಯೆ ಎಷ್ಟದ? 20 ಲಕ್ಷ. 20 ಲಕ್ಷಗಳು. ಆಮೇಲೆ ಹೆಚ್ಚಳ ಬರೋಬ್ಬರಿ 1.1% ಹೆಚ್ಚಳ. ಇಷ್ಟು ಲಕ್ಷ ಹೆಚ್ಚಾಗ್ತದ. 100 ಲಕ್ಷ ಜನಸಂಖ್ಯೆಗೆ 1.1 ಲಕ್ಷ ಜನಸಂಖ್ಯೆ ಆಗ್ತದೆ. ಒಂದು ವರ್ಷದ ನಂತರದ ಜನಸಂಖ್ಯೆ ಬರೋಬ್ಬರಿ ಎಷ್ಟು? ಜನಸಂಖ್ಯೆ 100 ಲಕ್ಷ ಆಗಿರಲಿ. ಯಾಕೆ ಇಲ್ಲಿ ಲಕ್ಷದಾಗದಂದ್ರೆ ಲಕ್ಷ. ಹೆಚ್ಚಳ ಬರೋಬ್ಬರಿ 1.1 ಲಕ್ಷ. ಶೇಕಡ ಹೆಚ್ಚಳ ಬರೋಬ್ಬರಿ ನೀವು ತಿಳ್ಕೊಂಡದ್ದು 100, ಅದರಾಗ 1.1 ಕೂಡಿಸಿದ್ರೆ ಏನಾಗ್ತದೆ? 101 ಲಕ್ಷ. 100 ಲಕ್ಷ ಜನಸಂಖ್ಯೆ ಇದ್ದಾಗ 101.1 ಲಕ್ಷ. 20 ಲಕ್ಷ ಜನಸಂಖ್ಯೆ ಇದ್ದಾಗ ನೋಡ್ರಿ, ಎಲ್ಲ ಕರೆಕ್ಟಾಗಿ ನಾ ಹೆಂಗೆ ತಿಳಿಸಿ ನೋಡ್ರಿ, ಚೆನ್ನಾಗಿ ನೋಡ್ರಿ. ಉತ್ತರ 20.22 ಲಕ್ಷಗಳು. ಚೆನ್ನಾಗಿ ಬರ್ಕೊಡ್ರಿ. ಇನ್ನೊಂದ್ಸಲ ವಿಡಿಯೋ ನೋಡ್ರಿ.